ರಾಮಮಂದಿರ ಉದ್ಘಾಟನೆಗೆ 4 ದಿನವಷ್ಟೇ ಬಾಕಿ ಇದೆ. ಎಲ್ಲೆಲ್ಲೂ ಶ್ರೀರಾಮನ ಜಪ ಜೋರಾಗಿದೆ. ಬಾವುಟ, ಟೋಪಿ, ಟೀ ಶರ್ಟ್, ಕಾಫಿ, ಕೇಕ್ನಲ್ಲೂ ಶ್ರೀರಾಮನ ಆರಾಧನೆ ನಡೆಯುತ್ತಿದೆ. ಕರ್ನಾಟಕದಿಂದ ಶ್ರೀರಾಮನೂರಿಗೆ 12 ವಿಶೇಷ ರೈಲು. ರಾಮಮಂದಿರ ಉದ್ಘಾಟನೆ ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಜನ ಕಾಯ್ತಿದ್ದಾರೆ. ರಾಜ್ಯದಿಂದಲೂ ಸಾಕಷ್ಟು ಜನ ಅಯೋಧ್ಯೆಗೆ ಹೋಗುವ ನಿರೀಕ್ಷೆ ಇದೆ. ಹೀಗಾಗಿ ವಿಶೇಷ ರೈಲು ಬಿಡಲು ಇಲಾಖೆ ಮುಂದಾಗಿದೆ. ಮೈಸೂರು, ಹುಬ್ಬಳ್ಳಿ, ಬೆಂಗಳೂರು, ಶಿವಮೊಗ್ಗ ಸೇರಿದಂತೆ ಒಟ್ಟು 12 ರೈಲು ಅಯೋಧ್ಯೆಗೆ ಸಂಚರಿಸಲಿವೆ. ಸದ್ಯದಲ್ಲೇ ಟಿಕೆಟ್ ಬುಕ್ಕಿಂಗ್ಗೂ ಅವಕಾಶ ಸಿಗಲಿದೆ. ಇನ್ನು ಶ್ರೀರಾಮ, ಸೀತಾ, ಲಕ್ಷ್ಮಣನ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಫೋಟೋಗಳಿಗೂ ಸಖತ್ ಡಿಮಾಂಡ್ ಬಂದಿದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲೂ ಮೂರ್ತಿಗಳು ಭರ್ಜರಿ ಸೇಲ್ ಆಗ್ತಿವೆ. ರಾಮನ ಬಂಟಿಂಗ್ಸ್, ಫೋಟೋಸ್, ಟೀ ಶರ್ಟ್, ಟೋಪಿ, ಶಾಲುಗಳಿಗೆ ಭಾರಿ ಡಿಮಾಂಡ್ ಬಂದಿದೆ. ಕೇಸರಿ ಬಾವುಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇಲ್ ಆಗ್ತಿವೆ. ನಮ್ಮ ಹಿಂದೂಗಳಿಗೆ ಏನಿದೆ ಎಲ್ಲರೂ ಫುಲ್ಲು ಖುಷಿಯಾಗಿ ಜೋಶಾಗಿ ಬಂದು ನಮ್ಮ ಹತ್ರ ಫ್ಲಾಗ್ ತಗೊಂತ ಇದ್ದಾರೆ ಮೇಡಮ್. ನಾನು ನೋಡಿ 20 ದಿನದಿಂದ ಆರ್ಡ್ರ್ ನಾನು ಶುರು ಮಾಡಿದ್ದೀನಿ. ಇವಾಗ ಒಂದೊಂದಾಗಿ ಕೊಡ್ತಾ ಇದ್ದೀನಿ ಮೇಡಮ್. ಎಲ್ಲ ಪ್ರತಿಯೊಂದು ನೋಡಿ, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಮಂಗಳೂರು ಇರ್ಬೋದು, ಈ ಕಡೆ ಕೋಲಾರ, ಎಲ್ಲ ಕಡೆಯಿಂದನೂ ನೋಡಿ ಮೇಡಮ್ ಸಪ್ಲೈ ಮಾಡ್ತಾ ಇದ್ದೀನಿ. ಈ ನಡುವೆ ಎಲೆಕ್ಟ್ರಾನಿಕ್ ಸಿಟಿಯ ಕೆಫೆಯೊಂದರಲ್ಲಿ ಮರ್ಯಾದಾ ಪುರುಷೋತ್ತಮನ ಸ್ಮರಣೆ ನಡೆದಿದೆ. ಕೇಕ್, ಕಾಫಿಯಲ್ಲೂ ಅಯೋಧ್ಯೆ ಮಂದಿರ ಮೂಡಿದೆ. ಕಾಫಿಯಲ್ಲಿ ಶ್ರೀರಾಮ ಮಂದಿರನ ಎಂಟೈರ್ ಡಿಸೈನ್ನ ಮಾಡಿದೆ. ಅದು ಮಾಡಲಿಕ್ಕೆ 15 ದಿನದಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಕೇಕ್ನಲ್ಲಿ ನಮಗೆ ಬೇಕಾದಂತಹ ಎಂಟೈರ್ ಕೇಕ್ ಡಿಸೈನ್ನ, ಶ್ರೀರಾಮನ ಕೇಕ್ ಡಿಸೈನನ್ನು ಮಾಡಿದ್ದೀವಿ. ಭಕ್ತಿಯಿಂದ ಮಾಡಿದ್ದೀವಿ, ಅದಕ್ಕೆ ಪ್ರೀತಿಯನ್ನು ಹಾಕಿದ್ದೀವಿ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸಮೀಪಿಸುತ್ತಿದೆ. ರಾಮನ ಭಕ್ತರು ವಿನೂತನವಾಗಿ, ವಿಭಿನ್ನವಾಗಿ ಭಗವಂತನನ್ನ ಪೂಜಿಸಿ ಧನ್ಯರಾಗ್ತಿದ್ದಾರೆ. ಪೂರ್ಣಿಮಾ ಜೊತೆ ರಾಮು, ನವೀನ್, TV9 ಬೆಂಗಳೂರು.